Good morning, students. I think everyone know we have started with third unit, that is capital market. In that we have studied meaning of capital market, objectives, and some features, as well as we have started with types of capital market. Okay, types of capital market. We have two types of capital market. One is primary market and one is secondary capital market. So we have studied about primary market, and today we'll study about secondary capital market. Okay, I think everyone know we have studied about primary market. What happens in primary market? Primary market means where new shares are issued for the first time. Okay, ಹೆಂಗೆ ಇಶ್ಯೂ ಮಾಡ್ತಾರೆ? ತ್ರೀ ಮೆಥಡ್ಸ್ ಒಳಗೆ ಹೇಳಿದೆ, ಪಬ್ಲಿಕ್ ಇಶ್ಯೂ, ರೈಟ್ ಟು ಇಶ್ಯೂ ಆ್ಯಂಡ್ ಪ್ರೈವೇಟ್ ಪ್ಲೇಸ್ಮೆಂಟ್. ಅವ್ರು ಹೆಂಗೆ ಇಶ್ಯೂ ಮಾಡ್ತಾರೆ ಆ್ಯಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ primary market? We have said it. I think ಎಲ್ಲರಿಗೂ ಗೊತ್ತಿರ್ಬೋದು what is primary market. Okay, so in this, okay, so in this we will study about secondary. uh, Wait a minute. Current who? Okay, so we'll study about secondary market. Okay, secondary market ಏನ್ಬೋದು, it is a market for secondary sale of existing shares and debentures. ಪ್ರೈಮರಿ ಒಳಗೆ ಏನಾಗ್ತಿತ್ತು, ನ್ಯೂ ಶೇರ್ ಇಶ್ಯೂ ಮಾಡ್ತಿದ್ರು. ಇನ್ ಸೆಕೆಂಡ್ರಿ ಒಳಗೆ ಏನೇನ್ಬೋದು, ವೇರ್ ಎಕ್ಸಿಸ್ಟಿಂಗ್ ಶೇರ್ಸ್ ಇನ್ನೊಂದ್ಸಲ ಮಲ್ಟಿಪಲ್ ಒಳಗೆ ಸೆಲ್ ಆಗ್ಬೋದು. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಸೆಕೆಂಡ್ರಿ ಮಾರ್ಕೆಟ್. ಓಕೆ, ಇಲ್ಲೇನು ಹೇಳ್ಬೋದು, ಓಲ್ಡ್ ಶೇರ್ಸ್ ಅನ್ಬೋದು, ಡಿಬೆಂಚರ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬಿನ್ ಇಶ್ಯೂಡ್ ಟು ದ ಪಬ್ಲಿಕ್ ಒನ್ಸ್. ಮೊದಲೇನಾಗ್ಯಾವ್ದು, ಎಲ್ಲ ಶೇರ್ಸ್ ಡಿಬೆಂಚರ್ಸ್ ಏನಾಗ್ಯಾವ ಇಶ್ಯೂಡ್ ಬೈ ಪಬ್ಲಿಕ್ ಒನ್ಸ್ ಇಶ್ಯೂ ಆಗ್ಯಾವ, ವಿಚ್ ಇಸ್ ಪಾಸ್ಡ್ ಥ್ರೂ ಪ್ರೈಮರಿ. ಇದು ಇನ್ನೊಂದ್ಸಲ ಇಶ್ಯೂ ಮಾಡಬಹುದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡ್ರಿ ಮಾರ್ಕೆಟ್. ಅಂಡರ್ಸ್ಟುಡ್? ಸೆಕೆಂಡ್ರಿ ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಏನಿರ್ಬೋದು, ಇಟ್ ಈಸ್ ಅ ಮಾರ್ಕೆಟ್ ಆಫ್ ಸೆಲ್ಲಿಂಗ್ ಆಫ್ ಎಕ್ಸಿಸ್ಟಿಂಗ್, ಅಂದ್ರೆ ಮೊದಲೇ ಎಲ್ಲ ಸೆಲ್ ಆಗ ಅದನ್ನು ನಾವು ಇನ್ನೊಂದ್ಸಲ ರೀಸೆಲ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಸೆಕೆಂಡ್ರಿ ಮಾರ್ಕೆಟ್. ಇಲ್ಲಿ ಎಕ್ಸಿಸ್ಟಿಂಗ್ ಅನ್ಬೋದು ಆರ್ ಓಲ್ಡ್ ಶೇರ್ಸ್ ಮದ ಆಲ್ರೆಡಿ ಇಶ್ಯೂಡ್ ಫಾರ್ ದ ಪಬ್ಲಿಕ್ ಒನ್ಸ್ ಇಶ್ಯೂ ಆಗ್ಯಾವ, ವಿಚ್ ಇಸ್ ಪಾಸ್ ಥ್ರೂ primary market in the past. Okay, such shares and debentures securities are old ones ಅನ್ಬೋದು, ಹಳಿದ್ ಅನ್ಬೋದು, and are issued by existing or old companies. They are mostly traded in secondary market. ಇದೇನೇನು secondary market ಅಥವಾ it is mostly traded in stock exchange. Okay, ಇದೇನು secondary market ಒಳಗೆ ಎಲ್ಲ ಶೇರ್ಸ್ ಡಿಬೆಂಚರ್ಸ್ ಸೇಲ್ ಆಗ್ತಾವ, ವಿಚ್ ಇಸ್ ಟ್ರೇಡೆಡ್ ಇನ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಒಳಗೆ ಟ್ರೇಡ್ ಆಗ್ತಾವ. ಅಂಡರ್ಸ್ಟುಡ್? ಸೆಕೆಂಡರಿ ಮಾರ್ಕೆಟ್ ಒಳಗೆ ವಿಚ್ ಯೂಶಲಿ ಟ್ರೇಡೆಡ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ಬೋದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡ್ರಿ. ಪ್ರೈಮರಿ ಒಳಗೆ ಹೊಸ ಇಶ್ಯೂ ಮಾಡ್ಬೋದು ಫಾರ್ ದ ಫಸ್ಟ್ ಟೈಮ್. ಇಲ್ಲಿ ಸೆಕೆಂಡ್ ಒಳಗೆ ಉಲ್ಟಾ ಅನ್ಬೋದು, ಅಂದ್ರೆ ಮೊದಲಿಂದೇ ಶೇರ್ಸ್ ಡಿಬೆಂಚರ್ಸ್ನ ಮತ್ತೊಂದ್ಸಲ ಸೆಲ್ ಮಾಡಬಹುದು, ಲೈಕ್ ಶೇರ್ಸ್ ಡಿಬೆಂಚರ್ಸ್ ವಿಚ್ ಆರ್ ಯೂಶಲಿ ಟ್ರೇಡೆಡ್ ಇನ್, ಅಂದ್ರೆ ಎಲ್ಲೇ ಟ್ರೇಡ್ ಆಗ್ತಾವ, ಯೂಶಲಿ ಟ್ರೇಡೆಡ್ ಇನ್ a stock exchange, that is called as secondary market. Okay, next wait a minute. Okay, ಇನ್ನೇನಂತಾವ್, ಜನರಲಿ ಸಚ್ ಸೆಕ್ಯೂರಿಟೀಸ್ ಆರ್ ಕೋಟೆಡ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ಜನರಲಿ ಇದು ಏನೇ ಕೋಟ್ ಆಗ್ತಾವ ಇನ್ ಸ್ಟಾಕ್ ಎಕ್ಸ್ಚೇಂಜ್, ಇಟ್ ಈಸ್ ಕೋಟೆಡ್. ಮೀನ್ಸ್ ಇಲ್ಲೇನು ಆಗ್ತಾವ, ಕಂಟಿನ್ಯೂಸ್ ಫ್ಲೋ ಇರ್ತದೆ ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಓಲ್ಡ್ ಸೆಕ್ಯೂರಿಟೀಸ್. ಅಂದರೆ ಇಲ್ಲಿ ಆನ್ ಗೋಯಿಂಗ್ ಪ್ರೊಸೆಸ್ ಇರ್ತದೆ, ಅಂದ್ರೆ ಕಂಟಿನ್ಯೂಸ್ ಪ್ರೊಸೆಸ್ ಅನ್ಬೋದು. ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್, ಅಂದ್ರೆ ಕಂಟಿನ್ಯೂಸ್ ಫ್ಲೋ ಇರ್ತದೆ. ಕಂಟಿನ್ಯೂಸ್ ಫ್ಲೋ ಅಂದ್ರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಓಲ್ಡ್ ಸೆಕ್ಯೂರಿಟೀಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಆ್ಯಂಡ್ ದಿಸ್ ಮಾರ್ಕೆಟ್ ಕನ್ಸಿಸ್ಟ್ ಆಫ್ ರೆಕಗ್ನೈಸ್. ಇದು ಯಾರು ರೆಕಗ್ನೈಸ್ ಮಾಡ್ತಾರೆ? ದ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ರೆಕಗ್ನೈಸ್ ಮಾಡ್ತಾರೆ, ಮತ್ತು ಇದು ರೆಗ್ಯುಲೇಟೆಡ್ ಮಾಡ್ತಾರೆ. ಓಕೆ, ಕ್ಯಾಪಿಟಲ್ ಸೆಕೆಂಡರಿ ಮಾರ್ಕೆಟ್ ರೆಗ್ಯುಲೇಟೆಡ್ ಅಂಡರ್ ರೆಗ್ಯುಲೇಷನ್ ಆ್ಯಕ್ಟ್ 1956. ಇದು ಯಾರು ರೆಗ್ಯುಲೇಟ್ ಮಾಡ್ತಾರೆ? 1956 ಆ್ಯಕ್ಟ್ ವಿಲ್ ರೆಗ್ಯುಲೇಟ್ ದಿಸ್ ಸೆಕೆಂಡರಿ ಕ್ಯಾಪಿಟಲ್ ಮಾರ್ಕೆಟ್. ಓಕೆ, and one more we have some meaning.
secondary market. See, secondary market refers to a market where securities are traded being initially offered to the public in the primary market and listed in stock exchange. ಅಂದ್ರೆ ಇಲ್ಲೇನು ಅನ್ಬೋದು ಸೆಕೆಂಡರಿ ಮಾರ್ಕೆಟ್ ರೆಫರ್ಸ್ ಇದು ಒನ್ ಟೈಪ್ ಆಫ್ ಮಾರ್ಕೆಟ್ ಅನ್ಬೋದು ವೇರ್ ಸೆಕ್ಯೂರಿಟೀಸ್ ಲೈಕ್ ಶೇರ್ಸ್ ಡಿಬೆಂಚರ್ಸ್ ಮತ್ತೆ ಇನಿಷಿಯಲಿ ಆಫರ್ ಆಗ್ಯಾವ ಅಂದ್ರೆ ಟು ದ ಪಬ್ಲಿಕ್ ಇನಿಷಿಯಲಿ ಆಫರ್ ಆಗ್ಯಾವ ಮೀನ್ಸ್ ವೇರ್ ಸೆಕ್ಯೂರಿಟೀಸ್ ಲೈಕ್ ಶೇರ್ಸ್ ಡಿಬೆಂಚರ್ಸ್ ಅನ್ಬೋದು ಇದು ಏನಾಗ್ಯಾವ ಇನಿಷಿಯಲಿ ಅಂದ್ರೆ ಸ್ಟಾರ್ಟಿಂಗ್ ಒಳಗೆ ಆಫರ್ ಆಗ್ಯಾವ ಟು ದ ಪಬ್ಲಿಕ್ ಇನ್ ಪ್ರೈಮರಿ ಮಾರ್ಕೆಟ್ ಮತ್ತು ಲಿಸ್ಟ್ ಆಗ್ಯಾವ ಎಲ್ಲಿ ಲಿಸ್ಟ್ ಆಗ್ಯಾವ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಇದು ಲಿಸ್ಟ್ ಆಗ್ಯಾವ ಓಕೆ ಇಲ್ಲೇನು ಅನ್ಬೋದು ಆಲ್ರೆಡಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಮೀನ್ಸ್ ಓಲ್ಡ್ ಇಲ್ಲಿ ಅನ್ಬೋದು ಸೆಕೆಂಡರಿ ಮಾರ್ಕೆಟ್ ಒಳಗೆ ಮತ್ತೊಂದ್ಸಲ ಅದು ಓಲ್ಡ್ ಸೆಕ್ಯೂರಿಟೀಸ್ ನಾವು ರೀಸೆಲ್ ಮಾಡ್ಬೋದು ಸೆಲ್ ಆರ್ ಬೈಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡಬಹುದು ಓಕೆ ಇಲ್ಲಿ ಹೆಂಗೆ ಮಾಡ್ಬೋದು ಅಂದ್ರೆ ಅದು ಸೆಕ್ಯೂರಿಟೀಸ್ ನಾವು ಹೆಂಗೆ ಬೈ ಸೆಲ್ ಮಾಡ್ಬೋದು ಇನ್ ಸ್ಟಾಕ್ ಎಕ್ಸ್ಚೇಂಜ್ ವಿ ಶುಡ್ ಓಪನ್ ಅ ಕಂಪಲ್ಸರಿ ಡಿಮ್ಯಾಟ್ ಅಕೌಂಟ್ ಓಕೆ ಡಿಮ್ಯಾಟ್ ಅಂದ್ರೆ ಡಿಮಟರಲೈಸೇಷನ್ ಅಕೌಂಟ್ ವಿಚ್ ವಿಲ್ ಬಿ ಇನ್ ಇಲೆಕ್ಟ್ರಾನಿಕ್ ಫಾರ್ಮ್ ಮೊದಲ್ ರಿಮ್ಯಾಟ್ ಅಕೌಂಟ್ ಇತ್ತು ಓಕೆ ರಿಮ್ಯಾಟ್ ಅಂದ್ರೆ ಮೊದಲ್ ದೇರ್ ವಾಸ್ ನೋ ಇಲೆಕ್ಟ್ರಾನಿಕ್ ಫಾರ್ಮ್ ಒಳಗೆ ಇದ್ದಿದ್ದಿಲ್ಲ ರಿಮ್ಯಾಟ್ ಅಂದ್ರೆ ರಿಮಟರಲೈಸೇಷನ್ಸ್ ಅಂದ್ರೆ ಥ್ರೂ ಪೇಪರ್ ವರ್ಕ್ ಆಗ್ತಿತ್ತು ನಾವು to banks ile ಮಾಡ್ತಾರೆ ಬ್ಯಾಂಕ್ಸ್ ಫೆಸಿಲಿಟೇಟ್ ಟು ಬೈ ದೋಸ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ನಾವು ಏನು ಮಾಡಬೇಕು ಅಂದರೆ ಡಿಮ್ಯಾಟ್ ಅಕೌಂಟ್ ಶುಡ್ ಬಿ ಓಪನ್ಡ್ ಟು ದ ಇಂಡಿವಿಜುವಲ್ಸ್ ಅನ್ಬೋದು ಆರ್ ಟು ದ ಕಂಪ್ನೀಸ್ ಡಿಮ್ಯಾಟ್ ಅಂದರೆ ಡಿಮಟರಲೈಸೇಷನ್ ಅಕೌಂಟ್ ವೇರ್ ಶೇರ್ಸ್ ಆರ್ ಟ್ರೇಡೆಡ್ ಇನ್ ಇಲೆಕ್ಟ್ರಾನಿಕ್ ಫಾರ್ಮ್ಸ್ ಡಿಮ್ಯಾಟ್ ಅಂದ್ರೆ ವೇರ್ ದ ಶೇರ್ಸ್ ಆರ್ ಟ್ರೇಡೆಡ್ ಇನ್ ಇಲೆಕ್ಟ್ರಾನಿಕ್ ಫಾರ್ಮ್ಸ್ ಓಕೆ ಟು ಬೈ ದೋಸ್ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಫಸ್ಟ್ ದ ಬ್ಯಾಂಕ್ ಫೆಸಿಲಿಟೇಟ್ ಮಾಡ್ತಾರೆ to open a demat account with the help of agent no open ಮಾಡಬಹುದು okay some procedure ಇರ್ತದೆ how to open a demat account that you will study in 6th sem one more in 6th sem we will having a subject Indian financial services in that we will be having demat account ಹೆಂಗ್ procedure ಇರ್ತದೆ to open a demat account and I think 8 points ಇರ್ತಾವ procedure that will study okay understood in secondary market illa bank facilitated ಮಾಡ್ತಾರೆ to individual or companies to open a demat account to purchase uh, shares okay understood about the secondary market and one more we have okay next is next continue ಇನ್ನೊಂದ್ಸಲ ಏನ್ಬೋದು ದ ಸೆಕೆಂಡರಿ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ಇನ್ ವಿಚ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಪ್ರಿವಿಯಸ್ಲಿ ಇಶ್ಯೂಡ್ ಸೆಕ್ಯೂರಿಟೀಸ್ ಡನ್ ಓಕೆ ಇದು ಏನ್ಬೋದು ಸೆಕೆಂಡರಿ ಮಾರ್ಕೆಟ್ ಇಲ್ಲಿ ಮಾರ್ಕೆಟ್ ಅನ್ಬೋದು ಇನ್ ದಿಸ್ ವೇರ್ ಟ್ರೇಡಿಂಗ್ ಅಂದ್ರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಓಲ್ಡ್ ಮೀನ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಪ್ರಿವಿಯಸ್ಲಿ ಅಂದ್ರೆ ಹಳಿದ್ ಸೆಕ್ಯೂರಿಟೀಸ್ ಆರ್ ಡನ್ ಅಂಡರ್ಸ್ಟುಡ್ ಸೆಕೆಂಡರಿ ಮಾರ್ಕೆಟ್ ಒಳಗೆ ಏನ್ಬೋದು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಪ್ರಿವಿಯಸ್ಲಿ ಅಂದ್ರೆ ಹಳಿದ್ ಅನ್ಬೋದು ಪ್ರಿವಿಯಸ್ಲಿ issued securities is done okay the transaction in the secondary market are generally done through medium of stock exchange and the transactions means buying and selling of shares securities is done usually by stock exchange okay means the main purpose of secondary market is to liquidate in securities means where we can convert into cash means liquidity ಮಾಡಬಹುದು in secondary market okay next we have next we have what are the financial instruments will deal in secondary market in instruments deal ಆಗ್ತಾವ in secondary market first we have equity shares ಅಂದ್ರೆ ಅನ್ಬೋದು ownership ಅನ್ಬೋದು see equity shares ಅಂದ್ರೆ equity shares deal ಆಗ್ತಾವ right shares deal ಆಗ್ತಾವ and bonus shares issue ಆಗ್ತಾವ equity shares ಅಂದ್ರೆ ಏನ್ಬೋದು it is commonly refers to an ordinary share ಅನ್ಬೋದು it is a form of fractional ಓನರ್ಶಿಪ್ ಆಫ್ ಅ ಶೇರ್ ಹೋಲ್ಡರ್ ಅನ್ಬೋದು ಇಲ್ಲಿ ಓಕೆ ಇಲ್ಲಿ ಅವ್ರದ್ದು ಮತ್ತು ರೈಟ್ ಶೇರ್ಸ್ ಇರ್ತಾವ ಓಕೆ ದಿಸ್ ರೆಫರ್ಸ್ ಟು ದ ಇಶ್ಯೂ ಆಫ್ ನ್ಯೂ ಸೆಕ್ಯೂರಿಟೀಸ್ ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆ್ಯಟ್ ದ ರೇಷಿಯೋ ಶೇರ್ಸ್ ಆಲ್ರೆಡಿ ಹೆಲ್ಡ್ ರೈಟ್ ಟು ಇಶ್ಯೂ ಅಂದ್ರೆ ಏನ್ಬೋದು ಅಂಥವು ಶೇರ್ಸ್ ಇಲ್ಲಿ ಸೆಲ್ ಆಗ್ತಾವ ವಿಚ್ ಆರ್ ಆಲ್ರೆಡಿ ಇಶ್ಯೂಡ್ ದ್ಯಾಟ್ ಈಸ್ ಕಾಲ್ಡ್ ಆಸ್
ರೈಟ್ ಶೇರ್. ಮತ್ತು ಇಲ್ಲಿ ಬೋನಸ್ ಶೇರ್ಸ್ ಅನ್ಬೋದು. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಬೋನಸ್ ಮೀನ್ಸ್ ಬೆನಿಫಿಟ್. ಹಿಯರ್ ದಿ ಶೇರ್ಸ್ ಆರ್ ಇಶ್ಯೂಡ್ ಬೈ ದ ಕಂಪನೀಸ್ ಟು ದೇರ್ ಶೇರ್ ಹೋಲ್ಡರ್ಸ್. ಅಂದ್ರೆ ಬೋನಸ್ ಶೇರ್ ಅಂದರೆ ಏನನ್ಬೋದು, issued by the companies to the shareholders. Okay, in simple, financial instrument means about that, and this is the instruments which deals in secondary market like equity shares ada, preference shares ada, right shares ada, and bonus shares ada. Next we have we'll study the difference between of primary market and secondary market. Of course, 2 marks in ಕೇಳಬಹುದು difference between primary market and secondary market. Okay, ಇಲ್ಲಿ basis of comparison of meaning, another name, and types of purchasing. Meaning ಹೇಳಿದ್ರೆ I think everyone clear. The marketplace of new shares called is primary market. Okay, ಪ್ರೈಮರಿ ಮಾರ್ಕೆಟ್ ಅಂದ್ರೆ ಗೊತ್ತಿರ್ಬೋದು. ಇಲ್ಲಿ ಏನಾಗ್ತಾವ, ನ್ಯೂ ಶೇರ್ಸ್ ಆರ್ ಇಶ್ಯೂಡ್ ಅಂದ್ರೆ ಇಲ್ಲಿ ಏನ್ ಡೀಲ್ ಆಗ್ತಾವ, ಶೇರ್ಸ್ ಡಿಬೆಂಚರ್ಸ್ ಆರ್ ಡೀಲ್ ಫಾರ್ ದ ಫಸ್ಟ್ ಟೈಮ್. ಓಕೆ, ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನ್ಬೋದು, ಸಪೋಸ್ ಅ ಕಂಪ್ನಿ ವಾಂಟ್ ಟು ರೇಸ್ ದ ಫಂಡ್. ಸಪೋಸ್ ಅ ಕಂಪ್ನಿ ಏನಾದ್ರು ಅವ್ರಿಗೆ ಫಂಡ್ ರಿಕ್ವೈರ್ ಆಗ್ಯಾವ, ಅವ್ರು ಹೆಂಗೆ ರೇಸ್ ಮಾಡ್ಬೋದು, ಥ್ರೂ ಪ್ರೈಮರಿ ಮಾರ್ಕೆಟ್ ರೇಸ್ ಮಾಡ್ಬೋದು. ಓಕೆ, ಲೈಕ್ public, it will allow to public to subscribe it shares. ಸಪೋಸ್ 100 ಶೇರ್ಸ್ ಅದಾವ, ಅದು ಸಬ್ಸ್ಕ್ರೈಬ್ ಆಗಿಲ್ಲ, ಯಾರು ಮಾಡ್ತಾರೆ ನೀವು ಹೇಳಿದ್ದೇನೆ ಪ್ರೀವಿಯಸ್ ಕ್ಲಾಸ್ ಒಳಗೆ, ಅಂಡರ್ ರೈಟರ್ ಇರ್ತಾರೆ. ಅಂಡರ್ ರೈಟರ್ ಏನು ಮಾಡ್ತಾರೆ, ಅದು ಅನ್ಸೋಲ್ಡ್ ಶೇರ್ಸ್ ಇವ್ರು ಪರ್ಚೇಸ್ ಮಾಡ್ತಾರೆ. ಓಕೆ, ಅಂಡರ್ಸ್ಟುಡ್. ಪ್ರೈಮರಿ ಮಾರ್ಕೆಟ್ ಮೀನ್ಸ್ ಇಲ್ಲಿ ನ್ಯೂ ಶೇರ್ಸ್ ಆರ್ ಟ್ರೇಡೆಡ್ ಫಾರ್ ದ ಫಸ್ಟ್ ಟೈಮ್ ಟು ದ ಪಬ್ಲಿಕ್. ಇಲ್ಲಿ ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ಸೆಕೆಂಡರಿ ಮಾರ್ಕೆಟ್. Secondary market means already the shares which are issued again we can sell, that is called in secondary market. Usually ಇದು ಎಲ್ಲ ಟ್ರೇಡ್ ಆಗ್ತಾವ, ಇನ್ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಒಳಗೆ ಟ್ರೇಡ್ ಆಗ್ತಾವ. ಫಾರ್ ದ್ಯಾಟ್ ವಿ ಶುಡ್ ಓಪನ್ ಅ ಬ್ಯಾಂಕ್ ಫೆಸಿಲಿಟೇಡ್ ಅ ಡಿಮ್ಯಾಟ್ ಅಕೌಂಟ್. ಓಕೆ, another name for primary market ಏನು ಕೊಟ್ಟಾರ, ನ್ಯೂ ಇಶ್ಯೂ ಮಾರ್ಕೆಟ್ ಅನ್ಬೋದು. Okay, for primary market they have given another name, that is NIM, new issue market no ಅನ್ಬೋದು. And for secondary market we call as after market no ಅನ್ಬೋದು, because old securities ಅಲ್ಲಿ ಶೇರ್ ಆಗ್ತಾವ. See, types of purchasing in primary market ನಾವು ಏನು ಮಾಡ್ಬೋದು, ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು ಥ್ರೂ ಕಂಪ್ನಿ. ಇಲ್ಲೇನಾಗ್ತದೆ, ಸೆಕೆಂಡರಿ ಮಾರ್ಕೆಟ್ ಒಳಗೆ ಥ್ರೂ ಇಂಡೈರೆಕ್ಟ್ ನಾವು ಪರ್ಚೇಸ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಬ್ರೋಕರ್ಸ್, ಏಜೆಂಟ್, ಅಲ್ಲಿ ನಾವು ಶೇರ್ಸ್ ಪರ್ಚೇಸ್ ಮಾಡಬಹುದು. ಓಕೆ, ಇನ್ ಟೈಪ್ಸ್ ಆಫ್ ಪ್ರೈಮರಿ ಮಾರ್ಕೆಟ್ ಡೈರೆಕ್ಟ್ಲಿ ನಾವು ಪರ್ಚೇಸ್ ಮಾಡಬಹುದು ಇನ್ ಪ್ರೈಮರಿ ಮಾರ್ಕೆಟ್. ಇನ್ ಸೆಕೆಂಡರಿ ಇಂಡೈರೆಕ್ಟ್ ವಿತ್ ದ ಹೆಲ್ಪ್ ಆಫ್ ಏಜೆಂಟ್ ತಗೋಬಹುದು, ಬ್ರೋಕರ್ಸ್ ತಗೋಬಹುದು, we can purchase. This was about some basic difference between capital and money, primary and capital market. Some more few differences we have. Okay, see, second difference is how many times a security can be sold. Okay, in primary market ಏನಾಗ್ತಾವ, only once we can sell the securities, ಅಂದ್ರೆ sell ಮಾಡ್ಬೋದು. Okay, only once ನಾವು ಸೆಕ್ಯೂರಿಟಿ ಸೋಲ್ಡ್ ಮಾಡ್ಬೋದು. ಇನ್ ಸೆಕೆಂಡ್ರಿ ಏನಾಗ್ಬೋದು, ಮಲ್ಟಿಪಲ್ ಟೈಮ್ಸ್ ನಾವು ಸೆಲ್ ಮಾಡ್ಬೋದು ಸೆಕ್ಯೂರಿಟೀಸ್. ಓಕೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಬಿಟ್ವೀನ್. ಓಕೆ, ಇನ್ ಪ್ರೈಮರಿ ಮಾರ್ಕೆಟ್ ಏನಾಗ್ತಾವ, ಯಾರ್ಯಾರು ಬಾಯ್ ಸೆಲ್ ಮಾಡ್ಬೋದು ಬಿಟ್ವೀನ್ ಕಂಪನಿ ಆ್ಯಂಡ್ ಇನ್ವೆಸ್ಟರ್ಸ್. ಇನ್ ಸೆಕೆಂಡ್ರಿ ಓನ್ಲಿ ಇನ್ವೆಸ್ಟರ್ಸ್ ಇರ್ತಾವೆ. ಓಕೆ, ಹೂ ವಿಲ್ ಗೇನ್ ದ ಅಮೌಂಟ್ ಆಫ್ ಸೇಲ್ ಆಫ್ ಶೇರ್ಸ್. ಓಕೆ, ಇನ್ ಪ್ರೈಮರಿ ಮಾರ್ಕೆಟ್ ಏನಾಗ್ತಾವ, ಕಂಪನಿ ವಿಲ್ ಗೇನ್ ದ ಅಮೌಂಟ್ ಆಫ್ ಸೇಲ್ ಆಫ್ ಶೇರ್ಸ್. ಓಕೆ, ಇನ್ ಸೆಕೆಂಡ್ರಿ ಇನ್ವೆಸ್ಟರ್ಸ್, ಓಕೆ, ಇನ್ವೆಸ್ಟರ್ಸ್ ಗೇನ್ ಮಾಡ್ತಾರೆ ಪ್ರಾಫಿಟ್. ಓಕೆ, ಇನ್ ಪ್ರೈಮರಿ ಮಾರ್ಕೆಟ್ ಹೂ ವಿಲ್ ಗೇನ್ ದ ಅಮೌಂಟ್ ಅಂದ್ರೆ ಪ್ರಾಫಿಟ್ ಯಾರು ಗೇನ್ ಮಾಡ್ತಾರೆ, ಇನ್ ಪ್ರೈಮರಿ ಮಾರ್ಕೆಟ್ ಕಂಪನಿ ಗೇನ್ ಮಾಡ್ತಾರೆ. ಇನ್ ಸೆಕೆಂಡ್ರಿ ಅಂದ್ರೆ ಯೂಶಲಿ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಇರ್ತಾವ, ಅದೇ ಸಪೋಸ್ ನೀವು ಅಮೌಂಟ್ ಇನ್ವೆಸ್ಟ್ ಮಾಡ್ಬೋದು, ವಿ ಆರ್ ದ ಇನ್ವೆಸ್ಟರ್ಸ್, ನಾವು ಅಲ್ಲಿ ಅಮೌಂಟ್ ಗೇನ್ ಮಾಡ್ಬೋದು, ಅಂದ್ರೆ ಪ್ರಾಫಿಟ್ ಅರ್ನ್ ಮಾಡ್ಬೋದು ಇನ್ ಸೆಕೆಂಡ್ರಿ ಮಾರ್ಕೆಟ್. ಅಂಡರ್ಸ್ಟುಡ್ ಮೀನ್ಸ್ ಹೂ ವಿಲ್ ಗೇನ್ ದ ಅಮೌಂಟ್, ಇಲ್ಲಿ ಅಮೌಂಟ್ ಯಾರು ಅರ್ನ್ ಮಾಡ್ತಾರೆ, ಇನ್ ಪ್ರೈಮರಿ ಮಾರ್ಕೆಟ್ ಕಂಪನಿ ಅರ್ನ್ ಮಾಡ್ತಾರೆ, ಬಿಕಾಸ್ ಅವ್ರಿಗೆ ಫಂಡ್ ರಿಕ್ವೈರ್ ಆಗ್ಯಾವ, ಅವ್ರು ಅರ್ನ್ ಮಾಡ್ಬೋದು. ಇನ್ ಸೆಕೆಂಡ್ರಿ ಇನ್ವೆಸ್ಟರ್ಸ್ ಇರ್ತಾವ. ನೆಕ್ಸ್ಟ್ ಕಮ್ಸ್ ಇಂಟರ್ಮಿಡಿಯೇಟರಿ, ಅಂದ್ರೆ ಮಿಡಲ್ ಮನ್ ಯಾರು ಇರ್ಬೋದು. ಇನ್ ಪ್ರೈಮರಿ ಮಾರ್ಕೆಟ್ ಅಂಡರ್ ರೈಟರ್ಸ್ ಇರ್ತಾರೆ. ಅಂಡರ್ ರೈಟರ್ಸ್ ಎದಕ್ಕಿರ್ತಾರೆ ಅಂದ್ರೆ, ಸಪೋಸ್ ಆ ಕಂಪನಿ ಏನು ಮಾಡ್ಯಾರ, 150 ಶೇರ್ಸ್ ಇಶ್ಯೂ ಮಾಡ್ಯಾರ. ಇನ್ ದ್ಯಾಟ್ ಏನಾಗ್ಯಾವ, ಓನ್ಲಿ 130 ಅಷ್ಟೇ ಸೆಲ್ ಆಗ್ಯಾವ.
130 ಅಷ್ಟೇ ಸೆಲ್ ಆಗ್ಯಾವ, ರಿಮೈನಿಂಗ್ 20 ಅದಾವ, ಅದು ಅನ್ಸೋಲ್ಡ್ ಅದಾವ. ಅದು ಅಂಡರ್ ರೈಟರ್ಸ್ ಕ್ಯಾನ್ ಪರ್ಚೇಸ್ ದ ಅನ್ಸೋಲ್ಡ್ ಸೆಕ್ಯೂರಿಟೀಸ್ ಅವ್ರು ಪರ್ಚೇಸ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಎಸ್ ಪ್ರೈಮರಿ, ಇಂಟರ್ಮೀಡಿಯರಿ ಇನ್ ಪ್ರೈಮರಿ ಮಾರ್ಕೆಟ್. ಇನ್ ಸೆಕೆಂಡರಿ ಮಾರ್ಕೆಟ್ ಬ್ರೋಕರ್ಸ್ ಇರ್ತಾವೆ. On behalf of their clients, they can purchase the shares or can sell ಮಾಡಬಹುದು. ಓಕೆ, ನೆಕ್ಸ್ಟ್ ಬರ್ತದೆ ಪ್ರೈಸ್. ಇನ್ ಪ್ರೈಮರಿ ಮಾರ್ಕೆಟ್ ಏನ್ಬೋದು, ಪ್ರೈಸ್ ಏನಿದೆ ಫಿಕ್ಸ್ ಇರ್ತದೆ, ಫಿಕ್ಸ್ಡ್ ಪ್ರೈಸ್ ಅನ್ಬೋದು. ಇನ್ ಸೆಕೆಂಡರಿ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ಬೋದು, ಫ್ಲಕ್ಚುಯೇಟ್ ಡಿಪೆಂಡ್ ಅಪಾನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ದ ಫೋರ್ಸ್ ಇನ್ ದ ಪ್ರೈಸಸ್ ಫ್ಲಕ್ಚುಯೇಟ್ ಆಗ್ಬೋದು. ಓಕೆ, ದಿಸ್ ವಾಸ್ ದ ಡಿಫರೆನ್ಸ್ ಬಿಟ್ವೀನ್. ಓಕೆ, I think hope everyone understood the difference between primary and secondary. Primary ಅಂದ್ರೆ new issue, secondary ಅಂದ್ರೆ old issue ಮಾಡಬಹುದು. And how many times ಅದು ಶೇರ್ಸ್ ನಾವು ಸೆಲ್ ಮಾಡಬಹುದು. ಇನ್ ಪ್ರೈಮರಿ ಓನ್ಲಿ ಒನ್ಸ್ ಮಾಡಬಹುದು, ಇನ್ ಸೆಕೆಂಡರಿ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ನಾವು ಮಾಡಬಹುದು. ನೆಕ್ಸ್ಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಯಾರ್ಯಾರು ಬಾಯ್ ಸೆಲ್ ಮಾಡ್ಬೋದು, ಕಂಪ್ನಿ ಆ್ಯಂಡ್ ಇನ್ವೆಸ್ಟರ್, ಇಲ್ಲಿ ಇನ್ವೆಸ್ಟರ್ಸ್. ಮತ್ತು ಇನ್ ಪ್ರೈಮರಿ ಮಾರ್ಕೆಟ್ ಏನಿರ್ತದೆ, ಅಂಡರ್ ರೈಟರ್ಸ್ ಆರ್ ದ ಮಿಡಲ್ ಮ್ಯಾನ್ ಅನ್ಬೋದು ಆರ್ ಇಂಟರ್ಮೀಡಿಯೇಟರ್. ಇನ್ ಸೆಕೆಂಡ್ರಿ ಬ್ರೋಕರ್ಸ್ ಇರ್ತಾವೆ. ಬಟ್ ಇನ್ ಪ್ರೈಮರಿ ಮಾರ್ಕೆಟ್ ಫಿಕ್ಸ್ಡ್ ಪ್ರೈಸ್ ಇರ್ತದೆ. ಓಕೆ, ಇನ್ ಸೆಕೆಂಡರಿ ಮಾರ್ಕೆಟ್ ಚೇಂಜಸ್ ಆಗ್ಬೋದು, ಅಂದ್ರೆ ಫ್ಲಕ್ಚುಯೇಟ್ಸ್ ಆಗ್ಬೋದು ಅಕಾರ್ಡಿಂಗ್ ಟು ದ ಡಿಮಾಂಡ್ ಆ್ಯಂಡ್ ಸಪ್ಲೈ. ಓಕೆ, so this was about the types of capital market which we have studied, primary and secondary capital market. So with next we will move to another topic, that is importance of capital market. Okay, what are the importance of capital market ado? Okay, ಏನೇನು ಇಂಪಾರ್ಟೆನ್ಸ್ ಅದಾವ? ಸಿ, ಕ್ಯಾಪಿಟಲ್ ಮಾರ್ಕೆಟ್ ಏನಿದೆ ಕ್ವೈಟ್ ಎಸೆನ್ಷಿಯಲ್ ಇದೆ ಫಾರ್ ಕಂಟ್ರೀಸ್. Okay, for rapid economic development. In the absence of capital market, there is no capital formation, economic growth ಆಗಲ್ಲ. ಓಕೆ, ಇದೇನಂತ ಇಂಪಾರ್ಟೆನ್ಸ್ ಐತಿ ಕ್ಯಾಪಿಟಲ್ ಮಾರ್ಕೆಟ್. ಎದಕ್ಕೆ ಇಂಪಾರ್ಟೆನ್ಸ್ ಐತಿ ಅಂದ್ರೆ, ಬಿಕಾಸ್ ಯೂಶಲಿ ಕ್ಯಾಪಿಟಲ್ ಮಾರ್ಕೆಟ್ ಏನಿಲ್ಲ ಫಾರ್ ಲಾಂಗ್ ಟರ್ಮ್ ಫಂಡ್ಸ್ ಯೂಸ್ ಆಗ್ತಾವೆ. ಇಲ್ಲೇನು ಮಾಡ್ತಾವೆ, ಇಲ್ಲೇನು ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಏನನ್ಬೋದು, ವೇರ್ ವಿ ಕ್ಯಾನ್ ಇನ್ವೆಸ್ಟ್, ವೇರ್ ಇನ್ವೆಸ್ಟ್ ಲೆಂಡ್ ಮಾಡ್ಬೋದು ಮತ್ತು ಬಾರೋ ಮಾಡ್ಬೋದು ಫಾರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಇಟ್ ಮೇ ಬಿ ಫಾರ್ 1 year, 5 years, 10 years. ಇಟ್ ಈಸ್ ಕ್ವೈಟ್ ಎಸೆನ್ಷಿಯಲ್, ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಕ್ಯಾಪಿಟಲ್ ಮಾರ್ಕೆಟ್. ಏನೇನು ಇಂಪಾರ್ಟೆನ್ಸ್ ಅದಾವ, ಏನೇನು ಇಂಪಾರ್ಟೆನ್ಸ್ ಕೊಡ್ತದೆ ಇನ್ ಕ್ಯಾಪಿಟಲ್ ಮಾರ್ಕೆಟ್? ಫಸ್ಟ್, ಇನ್ಸೆಂಟಿವ್ಸ್ ಟು ಸೇವಿಂಗ್ ಕೊಡ್ತದೆ. ಓಕೆ, ಇನ್ಸೆಂಟಿವ್ಸ್ ಅಂದರೆ ಬೆನಿಫಿಟ್ಸ್ ಟು ದ ಸೇವಿಂಗ್. ನೆಕ್ಸ್ಟ್, ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್ ಆಗ್ಬೋದು. ನೆಕ್ಸ್ಟ್, ಇನ್ಕ್ರೀಸಿಂಗ್ ಪ್ರೊಡಕ್ಟಿವಿಟಿ ಆ್ಯಂಡ್ ಪ್ರೊಡಕ್ಷನ್. ಓಕೆ, ನೆಕ್ಸ್ಟ್, ವೇರಿಯಸ್ ಅವೆನ್ಯೂಸ್ ಫಾರ್ ದ ಇನ್ವೆಸ್ಟರ್ಸ್. ಅವೆನ್ಯೂಸ್ ಅಂದ್ರೆ ವೇರಿಯಸ್ ಸೆಕ್ಟರ್ಸ್, ಅಂದರೆ ವೇರಿಯಸ್ ಮೆಥಡ್ಸ್ ಕೊಡ್ತಾರೆ ಫಾರ್ ದ ಇನ್ವೆಸ್ಟರ್ಸ್, ಅಲ್ಲಿ ಅವ್ರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್, ಸ್ಟೆಬಿಲಿಟಿ ಇರ್ತದೆ ಇನ್ ದ ವ್ಯಾಲ್ಯೂ ಆಫ್ ಸೆಕ್ಯೂರಿಟೀಸ್. ನೆಕ್ಸ್ಟ್, ದೇರ್ ವಿಲ್ ಬಿ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್. ನೆಕ್ಸ್ಟ್, ಇಂಡ್ಯೂಸ್ಮೆಂಟ್ ಆಫ್ ಎಕನಾಮಿಕ್ ಗ್ರೋತ್. ಓಕೆ, ವಿಲ್ ಸ್ಟಡಿ ಒನ್ ಬೈ ಒನ್. ವಾಟ್ ಈಸ್ ಇನ್ಸೆಂಟಿವ್ಸ್ ಟು ಸೇವಿಂಗ್? ಇನ್ಸೆಂಟಿವ್ಸ್ ಟು ಸೇವಿಂಗ್ ಅಂದ್ರೆ ಏನೇನ್ಬೋದು? ಫಾರ್ ಎಕ್ಸಾಂಪಲ್ ನೋಡ್ರಿ, ನಾ ಏನಂದ್ರೆ ನನ್ನ ಕಡೆ ಅಮೌಂಟ್ ಐತಿ, ಸೇವಿಂಗ್ ಐತಿ, ನಾ ಬ್ಯಾಂಕ್ ಒಳಗೆ ಡಿಪಾಸಿಟ್ ಮಾಡ್ತೀನಿ ಫಾರ್ ಲಾಂಗರ್ ಪೀರಿಯಡ್. ನನಗೆ ಬ್ಯಾಂಕ್ ಏನು ಕೊಡ್ತಾರೆ? ಇಂಟ್ರೆಸ್ಟ್ ಕೊಡ್ತಾರೆ. ದಟ್ ಈಸ್ ಒನ್ ಕೈಂಡ್ ಆಫ್ ಇನ್ಸೆಂಟಿವ್ಸ್. ಸಪೋಸ್ ನನ್ನ ಕಡೆಯಿಂದ ಸೇವಿಂಗ್ಸ್ ಅದ, ಅದು ನಾ LIC ಇನ್ಶೂರೆನ್ಸ್ ಮಾಡ್ತೀನಿ ರೀ, ಅದು ನಂಗೆ ಸಮ್ ಎಫ್ ಡಿ ಮಾಡಿದ್ರೆ ಸಮ್ ಪರ್ಸೆಂಟೇಜ್ ಕೊಡ್ತಾರೆ ಬ್ಯಾಂಕ್ ನಂಗೆ, ಅದು ನಂಗೆ ಇಟ್ ಈಸ್ ಒನ್ ಕೈಂಡ್ ಆಫ್ ಇನ್ಸೆಂಟಿವ್ಸ್, ಪ್ರಾಫಿಟ್ ಅನ್ಬೋದು. ಸಪೋಸ್ ನಾ ಏನಂದ್ರೆ ಇನ್ಶೂರೆನ್ಸ್ ಮಾಡಿದೆ, LIC ಇನ್ಶೂರೆನ್ಸ್ ಒಳಗೆ ಇನ್ವೆಸ್ಟ್ ಮಾಡಿದೆ ಫಾರ್ 5 years, 10 years ಇನ್ಶೂರ್ ಮಾಡಿದೆ, ಅದು ನಂಗೆ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ಕೊಡ್ತಾರೆ, ಅದು ನಂಗೆ ಪ್ರಾಫಿಟ್ ಆಗ್ಬೋದು. ಸಪೋಸ್ ನಾ ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡಿದೆ, ಶೇರ್ಸ್ ಪರ್ಚೇಸ್ ಮಾಡಿದೆ, ಅದನ್ನು ಒನ್ ಕೈಂಡ್ ಆಫ್ ಇನ್ಸೆಂಟಿವ್ಸ್ ನಂಗೆ ಅವ್ರದ್ದು ಕೊಡ್ಲಿಕ್ಕತ್ತಾರೆ ಟು ಸೇವಿಂಗ್ಸ್. ದ್ಯಾಟ್ ಈಸ್ ಕಾಲ್ಡ್ ಎಸ್ ಇನ್ಸೆಂಟಿವ್ಸ್ ಟು ಸೇವಿಂಗ್. ಓಕೆ, ಇಲ್ಲೇನು ಮಾಡ್ತಾರೆ, ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ ಮಾಡ್ತಾರೆ. ಏನು ಪ್ರೊವೈಡ್ ಮಾಡ್ತಾರೆ? ಇನ್ಸೆಂಟಿವ್ಸ್. ಇನ್ಸೆಂಟಿವ್ಸ್ ಅಂದರೆ ಇಂಟ್ರೆಸ್ಟ್ ಕೊಡ್ಬೋದು ಟು ದ ಸೇವಿಂಗ್ಸ್, ಟು ದ ಸೇವರ್ಸ್, ಆ್ಯಂಡ್ ಫೆಸಿಲಿಟೇಟ್ ಕ್ಯಾಪಿಟಲ್ ಫಾರ್ಮೇಷನ್ ಬೈ ಆಫರಿಂಗ್ ಅಟ್ರಾಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್. ಅಂದ್ರೆ ಏನು ಮಾಡ್ತಾರೆ, ಇನ್ ಕ್ಯಾಪಿಟಲ್ ಮಾರ್ಕೆಟ್ ವೇರ್ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ಅವ್ರಿಗೆ ನಾವು ಅವ್ರ ಬ್ಯಾಂಕ್ ವಿಲ್ ಕೊಡ್ಬೋದು. ಅಂದ್ರೆ ವೇರಿಯಸ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂಡ್ ಸಮ್ ಅಮೌಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ಬೋದು. ಅಟ್ರಾಕ್ಟಿವ್ ಅಂದ್ರೆ ಬೆನಿಫಿಟ್ ಕೊಡ್ಬೋದು. ಓಕೆ, ದ್ಯಾಟ್ ಈಸ್ ಕಾಲ್ಡ್ ಎಸ್ ಇನ್ಸೆಂಟಿವ್ಸ್ ಟು ಸೇವಿಂಗ್ಸ್. ಓಕೆ, ಅಂಡರ್ಸ್ಟುಡ್? ಏನು ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ ಮಾಡ್ಲಿಕ್ಕೆ ಇನ್ಸೆಂಟಿವ್ಸ್ ಅಂದರೆ ಬೆನಿಫಿಟ್ಸ್. ಸಪೋಸ್ ನಾ ಹೇಳಿದೆ, ಸಪೋಸ್ ನಾ FD ಮಾಡಿದೆ ಬ್ಯಾಂಕ್ ಒಳಗೆ ಫಾರ್ 5 years, 10 years FD ಮಾಡಿದೆ,
ಅವ್ರಿಗೆ ನಮ್ಮ ಬ್ಯಾಂಕ್ ನಮ್ಗೆ ಏನು ಕೊಡ್ತಾರೆ, ಸಮ್ ಇಂಟ್ರೆಸ್ಟ್ ಫಿಕ್ಸ್ ಮಾಡ್ತಾರೆ. ಅದು ಇಂಟ್ರೆಸ್ಟ್ ಅನ್ಬೋದು, ಇನ್ಸೆಂಟಿವ್ಸ್ ಅನ್ಬೋದು. ಸಪೋಸ್ ನಾ ಏನಂದ್ರೆ ಶೇರ್ಸ್ ಪರ್ಚೇಸ್ ಮಾಡಿದೆ, ಅವ್ರು ನನಗೆ ಏನು ಕೊಡ್ತಾರೆ, ಸಮ್ ಇನ್ಸೆಂಟಿವ್ಸ್ ಕೊಡ್ತಾರೆ, ಅದನ್ನು ಬೆನಿಫಿಟ್ ಅನ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಇನ್ಸೆಂಟಿವ್ಸ್ ಟು ಸೇವಿಂಗ್. ನೆಕ್ಸ್ಟ್, ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್. ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್ ಅಂದ್ರೆ ಏನೇನ್ಬೋದು, ಸಪೋಸ್ ನಾ ಎಫ್ ಡಿ ಮಾಡಿದೆ, ಬ್ಯಾಂಕ್ ಒಳಗೆ ನಾವು ಫಿಕ್ಸ್ ಡೆಪಾಸಿಟ್ ಮಾಡಿದೆ, ಸಪೋಸ್ 1 lakh. ನಾವು 1 lakh ಏನೆಲ್ಲ ಎಫ್ ಡಿ ಮಾಡ್ತೀನಿ, ಅದು ಬ್ಯಾಂಕ್ ಏನು ಮಾಡ್ತಾರೆ, 1 lakh rupees ಹಾಗೆ ಬ್ಯಾಂಕ್ ಒಳಗೆ ಹಿಡ್ಕೊಂಡು ಕುಂದ್ರಂಗಿಲ್ಲ. ಅವ್ರೇನು ಮಾಡ್ತಾರೆ, ಪ್ರೊಡಕ್ಟಿವ್ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಪ್ಲೇಸಸ್ ಒಳಗೆ ಇನ್ವೆಸ್ಟ್ ಮಾಡ್ತಾರೆ ಟು ಅರ್ನ್ ಪ್ರಾಫಿಟ್. ಓಕೆ, ನಾ ಏನಂದ್ರೆ ಎಫ್ ಡಿ ಮಾಡಿದೆ, 1 lakh rupees 2 lakh rupees ಮಾಡಿದೆ, ಬ್ಯಾಂಕ್ ಹಾಗೆ ನೋಡ್ಕೊಂತ ಕುಂದ್ರಂಗಿಲ್ಲ ಬ್ಯಾಂಕ್. ಅವ್ರೇನು ಮಾಡ್ತಾರೆ, ಅವರು ಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಂದ್ರೆ ಪ್ರಾಪರ್ ರಿಸರ್ಚ್ ಮಾಡ್ತಾರೆ, ಅಂದ್ರೆ ಮಾರ್ಕೆಟ್ ಸ್ಟಡಿ ಮಾಡ್ತಾರೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆ, ವೇರ್ ಕ್ಯಾನ್ ಐ ಇನ್ವೆಸ್ಟ್, ಅದು ಅಮೌಂಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ವೆದರ್ ಐ ವಿಲ್ ಕ್ಯಾನ್ ಅರ್ನ್ ಪ್ರಾಫಿಟ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್ಸ್. ಓಕೆ, ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್ಸ್ ಅಂದ್ರೆ ಪ್ರೊಡಕ್ಟಿವ್ ಯೂಸ್ ಮಾಡಬೇಕು, ಸುಮ್ಮನೆ ಅನ್ನೆಸೆಸರಿಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮೊದಲು ಅನಲೈಸ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ಅವ್ರು ಎಷ್ಟು ಇಂಟ್ರೆಸ್ಟ್ ಕೊಡ್ಲಿಕ್ಕತ್ತಾರ, ವೆದರ್ ಅದು ನಾವು ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡಬಾರ್ದೆ, ಅದು ಶೇರ್ಸ್ ಪರ್ಚೇಸ್ ಮಾಡಿದ್ರೆ ಎಷ್ಟು ಇಂಟ್ರೆಸ್ಟ್ ಬರ್ಬೋದು, ಹಂಗೇನು ಮಾಡ್ತಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಡಿಸೈಡ್ ಮಾಡ್ತಾರೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್. ಇಲ್ಲೇನಂದ್ರೆ ದ ಕ್ಯಾಪಿಟಲ್ ಮಾರ್ಕೆಟ್ ಸರ್ವ್ ಅಂದ್ರೆ plays an important source for productive use of saving of the economy. It mobilize of the saving. Mobilize ಅಂದ್ರೆ collecting of the saving of the people, ಯಾರ ಕಡೆ ಸೇವರ್ಸ್ ಅದ ಫ್ರಮ್ ದ ಇನ್ವೆಸ್ಟ್ಮೆಂಟ್ ಪರ್ಪಸ್, ಆ್ಯಂಡ್ ಆಲ್ಸೋ ಅವಾಯ್ಡ್ ದ ವೇಸ್ಟೇಜ್. ಏನು ಮಾಡಬೇಕು, ಅವ್ರು ಏನೇನು ಇನ್ವೆಸ್ಟ್ಮೆಂಟ್ ಮೊಬಲೈಸ್ ಆಫ್ ಸೇವಿಂಗ್ಸ್ ಮಾಡ್ಕೋತಾರೆ, ಅಟ್ ದ ಬೆಸ್ಟ್ ಪ್ಲೇಸ್ ಒಳಗೆ ಅವರು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕಸ್ಟಮರ್ಸ್ದು ಬೆನಿಫಿಟ್ ಆಗಬೇಕು, ಇವ್ರಿಗೂ ಬೆನಿಫಿಟ್ ಆಗಬೇಕು. ದಟ್ ಈಸ್ ಕಾಲ್ಡ್ ಆಸ್ ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್. ಫಸ್ಟ್ ಒನ್ ವಾಸ್ ಇನ್ಸೆಂಟಿವ್ಸ್ ಟು ಸೇವಿಂಗ್. ಇನ್ಸೆಂಟಿವ್ಸ್ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಏನು ಮಾಡ್ತಾರೆ, ವೇರಿಯಸ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಆಫರ್ ಮಾಡ್ಬೋದು ಫಾರ್ ದ ಲೆಂಡರ್ಸ್. ನೆಕ್ಸ್ಟ್, ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್ ಅಂದ್ರೆ ಬ್ಯಾಂಕ್ಸ್, ಸಮ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಏನೇನು ಮನಿ ತಗೊಂಡಾರ, ಫ್ರಮ್ ಕಲೆಕ್ಟ್ ಮಾಡ್ಯಾರ ಫ್ರಮ್ ದ ಪೀಪಲ್, ಇಟ್ ಫ್ರಮ್ ಹೌಸ್ ಹೋಲ್ಡ್ ಅನ್ಬೋದು, ಫ್ರಮ್ ಪ್ರೈವೇಟ್ ಕಂಪ್ನೀಸ್ ಅನ್ಬೋದು, ಅವರು ಏನು ಕಲೆಕ್ಟ್ ಮಾಡ್ಯಾರ, ಅದು ಏನು ಮಾಡಬೇಕು, ಪ್ರಾಪರ್ ಪ್ಲೇಸ್ ಒಳಗೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗೆ ಕಣ್ಣು ಮುಚ್ಚಿ ಇನ್ವೆಸ್ಟ್ ಮಾಡಬಾರ್ದು. ಅಂದ್ರೆ ಏನು ಮಾಡ್ತಾರೆ, ಯೂಜಸ್ ಕಂಪ್ನಿ ಫಸ್ಟ್ ರಿಸರ್ಚ್ ಮಾಡ್ತಾರೆ, ಅವ್ರ ಕಡೆ ಒಂದು ರಿಸರ್ಚ್ ಡೆವಲಪ್ಮೆಂಟ್ ಇರ್ತದೆ, ಅವ್ರು ಏನು ಮಾಡ್ತಾರೆ, ಮಾರ್ಕೆಟ್ ಅನಲೈಸಿಸ್ ಸ್ಟಡಿ ಮಾಡ್ತಾರೆ, ದೇ ವಿಲ್ ಹೆಲ್ಪ್. ದಟ್ ಈಸ್ ಕಾಲ್ಡ್ ಆಸ್ ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್. ಓಕೆ, next we have okay, increase productivity and production. In that, the capital market facilitates increase in the productivity factors of production, and thereby increases total production, and then thereby it enhances the welfare of the society. Increase in the productivity, suppose huge number of people ಏನು ಮಾಡ್ಲಿಕತ್ತಾರ, ಫಿಕ್ಸ್ ಡಿಪಾಸಿಟ್ ಮಾಡ್ಲಿಕತ್ತಾರ, ಇನ್ಶೂರೆನ್ಸ್ ಮಾಡ್ಲಿಕತ್ತಾರ, ಅದು ಇನ್ಕ್ರೀಸ್ ಇಸ್ ದ ಪ್ರೊಡಕ್ಟಿವಿಟಿ, ವೇರ್ ಫ್ಯೂಚರ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಂದ್ರೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ಬೋದು. ಇನ್ಕ್ರೀಸ್ ಇನ್ ಪ್ರೊಡಕ್ಟಿವಿಟಿ ಅಂದ್ರೆ ಏನ್ಬೋದು, ಸಪೋಸ್ ಹ್ಯೂಜ್ ನಂಬರ್ ಆಫ್ ಪೀಪಲ್ ಏನು ಮಾಡ್ಲಿಕತ್ತಾರ, ಇನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಮೌಂಟ್ ಫಿಕ್ಸ್ ಮಾಡ್ಲಿಕತ್ತಾರ, ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕತ್ತಾರ, ಆ್ಯಂಡ್ ವೇರಿಯಸ್ ಸೆಕ್ಟರ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕತ್ತಾರ, ಅದು ಹ್ಯೂಜ್ ಆದಂದ್ರೆ ಪ್ರೊಡಕ್ಟಿವಿಟಿನೂ ಇನ್ಕ್ರೀಸ್ ಆಗ್ಬೋದು, ಅದರ ಜೊತೆ ಪ್ರೊಡಕ್ಷನ್ನು ಇನ್ಕ್ರೀಸ್ ಆಗ್ಬೋದು ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ನೆಕ್ಸ್ಟ್, ವೇರಿಯಸ್ ಅವೆನ್ಯೂಸ್ ಫಾರ್ ದ ಇನ್ವೆಸ್ಟರ್ಸ್. ಅವೆನ್ಯೂಸ್ ಅಂಡ್ ವೇರಿಯಸ್ ಅವೆನ್ಯೂಸ್ ಫಾರ್ ದ ಇನ್ವೆಸ್ಟರ್ಸ್ ಅಂದ್ರೆ ಏನಿರ್ಬೋದು, ಇದು ಕ್ಯಾಪಿಟಲ್ ಮಾರ್ಕೆಟ್ ಏನು ಮಾಡ್ತಾರೆ, ವೇರಿಯಸ್ ಸೆಕ್ಟರ್ ಕೊಡ್ತಾರೆ, ಅಂದ್ರೆ ವೇರಿಯಸ್ ವೇವ್ಸ್ ಕೊಡ್ತಾರೆ, ವೇರ್ ದೇ ಕ್ಯಾನ್ ಇನ್ವೆಸ್ಟ್. ಕ್ಯಾಪಿಟಲ್ ವೇರಿಯಸ್ ಅವೆನ್ಯೂಸ್ ಅಂದ್ರೆ ಮೆಥಡ್ಸ್ ಅನ್ಬೋದು, ವೇವ್ಸ್ ಅನ್ಬೋದು. ಯಾರಿಗೆ ಹೆಲ್ಪ್ ಮಾಡ್ತಾರೆ, ಇನ್ವೆಸ್ಟರ್ಸ್. ಸಪೋಸ್ ಹೌಸ್ ಹೋಲ್ಡ್ಸ್ ಅದ, ಅವ್ರ ಕಡೆ ಸಮ್ ಏನು ಸೇವಿಂಗ್ಸ್ ಅದ, ಅವರೆಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅವ್ರಿಗೆ ಸಮ್ ರಾಸ್ತಾ ಅನ್ಬೋದು, ವೇವ್ ತೋರಿಸ್ತಾರೆ, ಅವರೆಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆ, ಸಿ ದ ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ಸ್ ವೇರಿಯಸ್ ಅವೆನ್ಯೂಸ್ ಫಾರ್ ದ ಇನ್ವೆಸ್ಟರ್ಸ್, ಅಂದ್ರೆ ಮೆಥಡ್ಸ್ ತೋರಿಸ್ತಾರೆ, ಪರ್ಟಿಕ್ಯುಲರ್ಲಿ ದ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಟು ಇನ್ವೆಸ್ಟ್ ದೇರ್ ಸೇವಿಂಗ್ಸ್. ಹೌಸ್ ಹೋಲ್ಡ್ಸ್ ಅಂದ್ರೆ ಸಮ್ ಪೀಪಲ್ ಏನು ಮಾಡ್ತಾರೆ, ಹೌಸ್ ಹೋಲ್ಡ್ ಸೇವಿಂಗ್ ಮಾಡ್ತಾರೆ, ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯೂಶಲಿ ಜಾಸ್ತಿ ಏನು ಮಾಡ್ತಾರೆ ಹೌಸ್ ಹೋಲ್ಡ್ಸ್, ಯೂಶಲಿ ಎಫ್ ಡಿ ಮಾಡ್ತಾರೆ, ಅವ್ರ ಮೈಂಡ್ ಒಳಗೆ ಮೊದಲನೇ ಸೆಟ್ ಆಗ್ಬೇಕು, ಏನು ಮಾಡ್ತಾರೆ, ಎಫ್ ಡಿ ಮಾಡ್ತಾರೆ.
ಅವ್ರು ಯೂಶಲಿ ಎಫ್ ಡಿ ಮಾಡ್ಬೋದು, ಅವ್ರು ಯೂಶಲಿ ಇನ್ ಎಲ್ ಐ ಸಿ ಮಾಡ್ತಾರೆ. ಹೌಸ್ ಹೋಲ್ಡ್ ಸೆಕ್ಟರ್, ಮೇನ್ಲಿ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಅವ್ರು ಸೇವಿಂಗ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ ಬ್ಯಾಂಕ್ ಒಳಗೆ ಎಫ್ ಡಿ ಮಾಡ್ಬೋದು, ಅವ್ರ ಅದರ ಜೊತೆ ಯೂಶಲಿ ಅವ್ರು ಇನ್ಶೂರೆನ್ಸ್ ಮಾಡ್ತಾರೆ. ಉಳ್ಗಿದ್ ಬಿಟ್ಟು ಅವ್ರು ಸಪೋಸ್ ಚಾನ್ಸ್ ತೊಗೊಂಗಿಲ್ಲ ಅಂದ್ರೆ ಅಷ್ಟು ರಿಸ್ಕ್ ತೊಗೊಂಗಿಲ್ಲ ಟು ಇನ್ವೆಸ್ಟ್, ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ರಾದರ್ ದೆನ್ ಇದು ಏನಂತ ಕ್ಯಾಪಿಟಲ್ ಮಾರ್ಕೆಟ್, ರಾದರ್ ದರ್ ಇನ್ವೆಸ್ಟಿಂಗ್ ರಿಯಲ್ ಎಸ್ಟೇಟ್. ಸಿ, household sector to invest their savings in such financial assets that are more productive than physical assets like land, building. Nowadays ಏನು ಮಾಡ್ಲಿಕ್ಕತ್ತಾರ, ಸಪೋಸ್ ಸೇವಿಂಗ್ಸ್ ಇಸ್ ಅಂದ್ರೆ ರಿಯಲ್ ಎಸ್ಟೇಟ್ ಮೇಲೆ ಸೇವಿಂಗ್ ಮಾಡ್ಲಿಕ್ಕತ್ತಾರ. sometimes it will be comes under loss. For that purpose capital market ಏನು ಮಾಡ್ತಾರೆ, to invest their savings in financial assets. Instead of investing in real estate, invest in the financial assets, like invest in shares. ಶೇರ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ರಿ. ಓಕೆ, ಪರ್ಚೇಸಸ್ ಹಂಗೆ ಹೆಲ್ಪ್ ಮಾಡ್ತಾರೆ ಕ್ಯಾಪಿಟಲ್ ಮಾರ್ಕೆಟ್ ಫಾರ್ ಹೌಸ್ ಹೋಲ್ಡ್ ಪೀಪಲ್ಸ್. ಅಂದ್ರೆ ವೇರಿಯಸ್ ಅವೆನ್ಯೂಸ್ ಕೊಡ್ತಾರೆ ವೇರ್ ದೇ ಕ್ಯಾನ್ ಇನ್ವೆಸ್ಟ್ ರಾದರ್ ದರ್ ಇನ್ವೆಸ್ಟಿಂಗ್ ಇನ್ ಫಿಸಿಕಲ್ ಅಸೆಟ್ಸ್ ಲೈಕ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸಮಟೈಮ್ಸ್ ಇಟ್ ವಿಲ್ ಬಿ ಸಮಥಿಂಗ್ ಫ್ರಾಡ್ಸ್ ಅನ್ಬೋದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರಿಯಲ್ ಎಸ್ಟೇಟ್ ಒಳಗೆ. ಸಮಟೈಮ್ ಇಟ್ ಮೇ ಬಿ ಕ್ಯಾನ್ ಸೇ. ಫಾರ್ ದ್ಯಾಟ್ ಪರ್ಪಸ್ ಇನ್ಸ್ಟೆಡ್ ಆಫ್ uh, uh, investing in physical assets, out some more benefits ಕೊಡ್ತಾರೆ to invest in financial assets, to invest in shares, debentures. ಇಲ್ಲಿ ನಾವು ಯೂಶಲಿ ಕ್ಯಾಪಿಟಲ್ ಮಾರ್ಕೆಟ್ ಒಳಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೈ ಜಾಸ್ತಿ ಇರ್ತದೆ. ಅಂದ್ರೆ ಇಟ್ ಇನ್ಕಮ್ ಇಲ್ಲಿ ಹೈ ಇರ್ಬೋದು. ಬಟ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಆ್ಯಂಡ್ ಮಾರ್ಕೆಟ್ ಸಿಚುವೇಶನ್ ಸಮ್ಟೈಮ್ಸ್ ಇಲ್ಲಿ ಪ್ರಾಫಿಟ್ ಲೆಸ್ ಇರಬೇಕು. ಇನಿಷಿಯಲ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಏನಿರ್ತದೆ, ಪ್ರಾಫಿಟ್ ಇಲ್ಲಿ ಹೈ ಇರ್ತದೆ ಇನ್ ಕ್ಯಾಪಿಟಲ್ ಮಾರ್ಕೆಟ್, ಬಿಕಾಸ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಲಾಂಗ್ ಟರ್ಮ್ ಪರ್ಪಸ್. ನಮ್ಗೆ ಗೊತ್ತಿರ್ತದೆ ಇಷ್ಟು ಇಂಟ್ರೆಸ್ಟ್ ನಮ್ಗೆ ಬಂದರೆ ಬರ್ತದೆ. ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ ಆ್ಯಸ್ ಅ ಸಪೋಸ್ ಏನಾರ ನಾ ಡಿಪಾಸಿಟ್ ಮಾಡಿದ್ರೆ ನಮ್ಗೆ ಸ್ಟಾರ್ಟಿಂಗೇ ಬ್ಯಾಂಕ್ ಹೇಳ್ತಾರೆ ನಾನು ನಿಮ್ಗೆ ಇಷ್ಟು 10% ಕೊಡ್ತೀನಿ ಇಂಟ್ರೆಸ್ಟ್, 10% ಎಫ್ ಡಿ ಮೇಲೆ ಇಷ್ಟು ಕೊಡ್ತೀನಿ. ನಮ್ಗೆ ಗೊತ್ತಿರ್ತದೆ ಅಷ್ಟೇ ಬರ್ತದೆ, ಆಫ್ಟರ್ 5 yearsನೂ ಅಷ್ಟೇ ಬರ್ತದೆ. ದ್ಯಾಟ್ ಈಸ್ ಮೀನ್ಸ್ ಇನ್ವೆಸ್ಟ್ಮೆಂಟ್ ಅಂದರೆ ಪ್ರಾಫಿಟ್ ಇಲ್ಲಿ ಜಾಸ್ತಿ ಇರ್ತದೆ ಇನ್ ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ಅನದರ್ ವಿ ಹ್ಯಾವ್ next we have stability in the value of securities. Andre the capital market promotes stability in the value of securities representing capital market. Stability ಅಂದ್ರೆ ಇಲ್ಲಿ ಏನಂತ ಪ್ರೈಸ್ ಪ್ರಾಫಿಟ್ ಏನಂತ ಫ್ಲಕ್ಚುಯೇಟ್ ಆಗಲ್ಲ. ಅಂದರೆ ಸ್ಟೆಬಿಲಿಟಿ ಫಿಕ್ಸ್ಡ್ ವೇರ್ ವಿ ಕ್ಯಾನ್ ಅರ್ನ್ ಫಿಕ್ಸ್ಡ್ ಅಮೌಂಟ್ ಆಫ್ ಪ್ರಾಫಿಟ್ ಇಲ್ಲಿ ಅರ್ನ್ ಮಾಡ್ಬೋದು. ಅಂದರೆ ಸ್ಟೆಬಿಲಿಟಿ ಇರ್ತದೆ. ಇನ್ನೇನು ಪ್ರೈಸ್ ಮೇಲೆ ಸೆಕ್ಯೂರಿಟೀಸ್ ಇರ್ತದೆ, ಅದು ಸ್ಟೆಬಿಲಿಟಿ ಇರ್ತದೆ. ಅಂದ್ರೆ ಫಿಕ್ಸ್ ಇರ್ತದೆ ವೇರ್ ಪ್ರಾಫಿಟ್ ನಾವು, ಬಿಕಾಸ್ ಇನ್ವೆಸ್ಟಿಂಗ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ನಾವು ಏನು ಮಾಡ್ತೀರಿ, ಇನ್ವೆಸ್ಟ್ ಮಾಡ್ತೀರಿ ಫಾರ್ ಫ್ಯೂಚರ್ ಪರ್ಪಸ್, ಲಾಂಗ್ ಟರ್ಮ್ ಪರ್ಪಸ್ ಇನ್ವೆಸ್ಟ್ ಮಾಡ್ತೀರಿ. ಲೈಕ್ 5 years 10 years ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ವೇರ್ ಇಲ್ಲಿ ಸ್ಟೆಬಿಲಿಟಿ ಇರ್ತದೆ. ಅದರ ಜೊತೆ ಅವೈಬಿಲಿಟಿ ಆಫ್ ಫಂಡ್ಸ್ ಇರ್ತಾವೆ. ಓಕೆ, ಮೀನ್ಸ್ ಅವೈಬಿಲಿಟಿ ಆಫ್ ಫಂಡ್ಸ್ ಅಂದ್ರೆ ಯಾರ್ಯಾರಿಗೆ ಬೋರೋವರ್ಸ್ ಅದು ಅವ್ರಿಗೆ ಫಂಡ್ಸ್ ಪ್ರೊವೈಡ್ ಮಾಡ್ತಾರೆ ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ಇನ್ವೆಸ್ಟ್ಮೆಂಟ್ಸ್ ಆರ್ ಮೇಡ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ on the continuous basis. Here both buyers and sellers interact ಮಾಡ್ಬೋದು their capital assets through online platform. Like nowadays we have online platform like stock exchange like NSE, New York Stock Exchange, Bombay Stock Exchange provides platform this thus transactions. Okay, ability of funds ಇರ್ತದೆ where we usually we can borrow the funds through online ಜಾಸ್ತಿ ಅದು. Okay, so with this, we will stop today's session. In tomorrow's session, we'll study the remaining importance. We have some importance. We will continue the next class. And another, we have, wait a minute, another topic we'll study functions of capital market. We'll study in the next class. What are the functions of capital market? We'll study in the next class. Okay.